ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸೌಂದರ್ಯ ಕುಮಾರ್ ಚಾನಲ್. ಈಗ ನಾನು ತೋರಿಸ್ತೀನಿ ಸ್ಕಿನ್ ಕೇರ್ ಹೇಗೆ ಮಾಡ್ಕೊಳ್ಳೋದು ಆ್ಯಂಡ್ ನಾನು ಯಾವ ರೀತಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಆ್ಯಂಡ್ ಜೊತೆಗೇನೆ ವಾಟ್ಸ್ ಇನ್ ಮೈ ಬ್ಯಾಗ್ ಕೂಡ ನೋಡೋಣ. ಆ ಬ್ಯಾಗ್ನ ಅನ್ಜಿಪ್ ಮಾಡೋಣ. ಸೊ ಮೊದಲನೇದಾಗಿ ಯಾವ ಪ್ರಾಡಕ್ಟ್ ಆಚೆ ಬರುತ್ತೆ? ಲಿವಾನ್ ಏರ್ ಸಿರಮ್, ವ್ಯಾಸ್ಲೈನ್ ಖಾಲಿಯಾಗಿದೆ ಲಿಪ್ ಕೇರ್ಗೆ, ಆ್ಯಂಡ್ 10% AHA BHA PHA ಎಕ್ಸ್ಫೋಲಿಯೇಟರ್ ಐಫಂದು. ಕೆಲವೊಮ್ಮೆ ವೀಕ್ಲಿ ಟ್ವೈಸ್ ಯೂಸ್ ಮಾಡ್ತೀನಿ ಅದನ್ನು. ಆ್ಯಂಡ್ ಲಿಪ್ ಲೈನರ್, ಇದು ಬಂದು ಮಿಸ್ ಕ್ಲಾರಿ ಬ್ರ್ಯಾಂಡ್ದು ಪಿಂಕ್ ಶೇಡಲ್ಲಿದೆ. ಕೆಲವೊಂದ್ಸತಿ ಲಿಪ್ಸ್ಟಿಕ್ ಆಗೂ ಯೂಸ್ ಮಾಡ್ತೀನಿ. ಆ್ಯಂಡ್ ಇದು ಬಂದು ಐಬ್ರೋ, ಇದು ಬಂದು ಲಿಪ್ಸ್ಟಿಕ್. ಇದು ಯಾವಾಗಲೂ ಯೂಸ್ ಮಾಡ್ತೀನಿ, ನ್ಯೂಡ್ ಟೈಪಲ್ಲಿ ಇರುತ್ತೆ, ಸೊ ಅದಕ್ಕೆ. ಆ್ಯಂಡ್ ವ್ಯಾಸ್ಲೈನ್ ಖಾಲಿ ಆಗಿದೆ, ಸೊ ಅದಕ್ಕೆ ಹೊಸ್ದಾಗಿ ಇನ್ನೊಂದು ಪರ್ಚೇಸ್ ಮಾಡಿದ್ದೀನಿ. ಇದು ಲಿಪ್ ಕೇರ್ ಕೋಕೋ ಬಟರ್ ವ್ಯಾಸ್ಲೈನ್. ಅದು ಬಿಟ್ಟರೆ ಮಸ್ಕಾರ ಈ ಬ್ರ್ಯಾಂಡದ್ದು ಯೂಸ್ ಮಾಡ್ತೀನಿ. ಆ್ಯಂಡ್ ಸಿರಮ್ಸ್ಗೆ ಬಂದರೆ ನಾನು ಆಗಲೇ ತೋರಿಸ್ದಂಗೆ ಐಫನ್ನು. ಈ 3 ಯೂಸ್ ಮಾಡ್ತೀನಿ ನಾನು. ಒಂದು ಬಂದು ವೈಟಮಿನ್ ಸಿ, ಇದು AHA BHA PHA ಎಕ್ಸ್ಪ್ಲೋರೇಟರ್, ಆ್ಯಂಡ್ ದಿಸ್ ಈಸ್ ರೆಡ್ ವೈನ್ ಫೇಸ್ ಸಿರಮ್ ವಿತ್ ಹ್ಯಾಲುರಾನಿಕ್ ಆ್ಯಸಿಡ್. ಸೊ ತುಂಬ ಡ್ರೈ ಇದ್ದಾಗ ಇದಕ್ಕೆ ಹೋಗ್ತೀನಿ, ನಂಗೆ ತುಂಬ ಗ್ಲೋ ಬೇಕು ಅಂದಾಗ ಇದಕ್ಕೆ ಹೋಗ್ತೀನಿ, ವೈಟಮಿನ್ ಸಿಗೆ ಹೋಗ್ತೀನಿ. ಆ್ಯಂಡ್ ನಾನು ತುಂಬ ಫುಲ್ಲು ಡಲ್ ಆ್ಯಂಡ್ ಡಾರ್ಕ್ ಟೈಪಲ್ಲಿ ಏನಾದರೂ ಆದರೆ ಇದನ್ನು ಯೂಸ್ ಮಾಡ್ತೀನಿ. ಸೊ ಇದನ್ನು ಯಾವಾಗಲೂ ಯೂಸ್ ಮಾಡಲ್ಲ, ಸೊ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಯೂಸ್ ಮಾಡ್ತೀನಿ. ಇದು ಒನ್ ಡೇ ಬಿಟ್ಟು ಒನ್ ಡೇ ಇದನ್ನು ಯೂಸ್ ಮಾಡಿದ್ರೆ ಒನ್ ಡೇ ಇದನ್ನು ಯೂಸ್ ಮಾಡ್ತೀನಿ. ಎರಡು ಒಂದೇ ದಿನ ಯೂಸ್ ಮಾಡೋದಿಲ್ಲ. ಅದು ಬಿಟ್ಟರೆ ಡಾಟ್ ಆ್ಯಂಡ್ ಕೀ ಸೆರಮೈಡ್ಸ್ ಆ್ಯಂಡ್ ಹೈಲರಾನಿಕ್ ಬ್ಯಾರಿಯರ್ ರಿಪೇರ್ ಮಾಯಿಶ್ಚರೈಸರ್, ಪ್ರೋಬಯೋಟಿಕ್ಸ್ ಆ್ಯಂಡ್ ರೈಸ್ ವಾಟರ್, pH 5.5 ಲೆವೆಲ್ ಇದೆ. ಇದು ಡ್ರೈ ಕಾಂಬಿನೇಷನ್ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ಗೆ ಯೂಸ್ ಆಗುತ್ತೆ. ಸೊ ನಾನು ಇದನ್ನು ಯೂಸ್ ಮಾಡ್ತೀನಿ ಬಿಕಾಸ್ ನಂದು ಕಾಂಬಿನೇಷನ್ ಪ್ಲಸ್ ಡ್ರೈ ಆಗುತ್ತೆ ಕೆಲವೊಂದು ಸೀಸನ್ ಪ್ರಕಾರ. ಸೊ ಇದನ್ನು ಯೂಸ್ ಮಾಡ್ತೀನಿ. ಇದು ಪ್ಲಸ್ ಇನ್ನೊಂದು ಇದೇ ಬ್ರ್ಯಾಂಡ್ದು ಡಾಟ್ ಆ್ಯಂಡ್ ಇದು ವೈಟಮಿನ್ ಸಿ ಪ್ಲಸ್ ಇ ಬ್ರೈಟ್ ಮಾಯಿಶ್ಚರೈಸರ್ ಬರುತ್ತೆ, ಅದನ್ನು ಖಾಲಿ ಆಗಿದೆ. ಸೊ ಅದನ್ನು ರೀಸೆಂಟಾಗಿ ಬೈ ಮಾಡಿದೆ. ಬಟ್ ಇದು ನೋಡಿ, ಇದನ್ನು ಜಾಸ್ತಿ ಯೂಸ್ ಮಾಡ್ತೀನಿ ನಾನು. ವೈಟಮಿನ್ ಸಿ, ಐ ಆಮ್ ಅ ಫ್ಯಾನ್ ಆಫ್ ವೈಟಮಿನ್ ಸಿ. ಅಗೇನ್ ವೈಟಮಿನ್ ಸಿ ಪ್ಲಸ್ ಇ ಸೂಪರ್ ಬ್ರೈಟ್ ಸನ್ಸ್ಕ್ರೀನ್ 50 PA4+, ಬ್ರಾಡ್ ಸ್ಪೆಕ್ಟ್ರಮ್. ಇದನ್ನು ನೈಟ್ ಯೂಸ್ ಮಾಡ್ತೀನಿ, ಡೇನು ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಇದು ಹಾಕಿ ಆಮೇಲೆ ತೋರಿಸ್ತೀನಿ ಒಂದು ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿದಾಗ. ಆ್ಯಂಡ್ ಇದು ಲ್ಯಾಕ್ಮಿ 9 to 5, ಅವಾಗಲೂ ಯೂಸ್ ಮಾಡಲ್ಲ, ಕೆಲವೊಂದು ಸತಿ ಯೂಸ್ ಮಾಡ್ತೀನಿ. ತುಂಬ ಡಾರ್ಕ್ ಸರ್ಕಲ್ ಅಥವಾ ತುಂಬ ಸ್ಕಿನ್ ಫುಲ್ಲು ಡಾರ್ಕ್ ಆಗಿದ್ದಾಗ ಅಷ್ಟೇ, ಅನ್ಇವನ್ ಟೋನ್ ಆಗಿದ್ದಾಗ. ಆ್ಯಂಡ್ ಇದು ಕನ್ಸೀಲರ್ ಪ್ಯಾಲೆಟ್. ಇದನ್ನು ಅಷ್ಟೇ ಯಾವಾಗಾರ ಹೊರಗಡೆ ಹೋಗ್ಬೇಕಾದ್ರೆ ಮಾತ್ರ ಯೂಸ್ ಮಾಡ್ತೀನಿ, ತುಂಬ ಏನು ಯೂಸ್ ಮಾಡೋದಿಲ್ಲ. ಆ್ಯಂಡ್ ಈ ಥರ ಬರುತ್ತೆ, ಎಲ್ಲ ಕಲರು ಇರುತ್ತೆ. ನನ್ನದು ಜಾಸ್ತಿ ಯೂಸ್ ಮಾಡೋದು ಈ 2 ಶೇಡು ಅಷ್ಟೇ. ಬಿಕಾಸ್ ನಾನು ಜಾಸ್ತಿ ಟಿ ವಿ ನೋಡ್ತೀನಿ ಆ್ಯಂಡ್ IT ವರ್ಕ್ ಮಾಡೋದ್ರಿಂದ ಜಾಸ್ತಿ ಸ್ಕ್ರೀನ್ ಮುಂದೆ ಇರ್ತೀನಿ. ಸೊ ನಂಗೆ ಜಾಸ್ತಿ ಡಾರ್ಕ್ ಸರ್ಕಲ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಹಾಗಾಗಿ ಅನ್ಇವನ್ ಸ್ಕಿನ್ ಆಗೋಗುತ್ತೆ ಕೆಲವೊಂದು ಸತಿ, ಫುಲ್ಲು ಡಾರ್ಕ್ ಕಾಣುತ್ತೆ. ಸೊ ಆವಾಗ ನಾನು ಇದನ್ನು ಹಚ್ಕೊತೀನಿ. ಇದನ್ನು ಹಚ್ಕೊಂಡ್ರೆ ನಾನು ಫೌಂಡೇಶನ್ ಹಚ್ಚಲ್ಲ. ಅದು ಬಿಟ್ಟರೆ ಇದು ನಾನು ಯಾವಾಗಲೂ ಯೂಸ್ ಮಾಡಲ್ಲ, ಇಷ್ಟ ಆದರೆ ಮಾತ್ರ ಯೂಸ್ ಮಾಡ್ತೀನಿ. ಅದು ಶೇಪ್ಗೋಸ್ಕರ ಅಲ್ಲ, ಸುಮ್ಮನೆ ಮಾಡ್ಕೋಬೇಕಲ್ಲ ಚೆನ್ನಾಗಿರುತ್ತೆ ಅಂತ, ಅದಕ್ಕೆ ಫೀಲ್ ಮಾಡ್ಕೊಳಕ್ಕೆ ಯೂಸ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಲೈಕ್ ಮಂತ್ಲಿ ಒನ್ಸ್ ಯೂಸ್ ಮಾಡ್ತೀನಿ, ಈ ಥರ ಇರುತ್ತೆ ಇದು ಅಷ್ಟೇ. ಅದಾದಮೇಲೆ ಈ ಕ್ಲಿಪ್ ಯಾವಾಗಲೂ ಇರುತ್ತೆ. ಆ್ಯಂಡ್ ಇದು ಅಷ್ಟೇ, ತುಂಬ ಬೇಕು ಮಸಾಜ್ ಬೇಕು ಅಂದಾಗ ಇದೊಂದು ಯೂಸ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಇದನ್ನು ಯಾವಾಗಲೂ ಏನು ಮಾಡೋದಿಲ್ಲ ಅಷ್ಟೇ. ಅದು ಬಿಟ್ಟರೆ ಅಷ್ಟೇ ಖಾಲಿ. ಸೊ ಇವಾಗ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡೋಣ. ನಾನು ಮೊದಲನೇದಾಗಿ ಹಚ್ಚೋದು ಬಂದು, ನಿನ್ನೆ ನಾನು ಪಿಲಿಗ್ರಿಮ್ದು ಹೈಲರಾನಿಕ್ ಆ್ಯಸಿಡ್ ಹಚ್ಚಿದ್ದೆ ಸಿರಮ್ನ. ಸೊ ನಾನಿವಾಗ ಮಿನಿಮಲಿಸ್ಟ್ದು ವೈಟಮಿನ್ ಸಿ ಸಿರಮ್ ಹಚ್ತೀನಿ. ಸೊ ನೋಡಿ, ಇದು ಈ ಫಾರ್ಮಲ್ಲಿರುತ್ತೆ. ಸೊ
ಇದನ್ನು ಜಸ್ಟ್ ನಾನು 3 or 4 ಡ್ರಾಪ್ಸ್ ತೊಗೊತೀನಿ. ಇಲ್ಲೊಂದು, ಇಲ್ಲೊಂದು, ಇಲ್ಲೊಂದು. ಇದನ್ನು ಹಚ್ಕೊಂಡ್ರೆ ಯಾವ ಹೈಲೈಟರು ಬೇಕಾಗಿಲ್ಲ, ಆಟೋಮೆಟಿಕ್ಕಾಗಿ ಗ್ಲೋ ತೋರಿಸುತ್ತೆ. ಆಗಲೇ ನೋಡ್ತಿರ್ಬೋದು ಶೈನ್ ಆಗ್ತಾ ಇದೆ ಆಗಲೇ ಫೇಸ್. ಸೊ ಅದಕ್ಕೆ ನಾನು ಯಾವ ಹೈಲೈಟರು ಹಚ್ಚೋದಿಲ್ಲ. ಆ್ಯಂಡ್ ಅದಾದಮೇಲೆ ಲಿಪ್ ಕೇರ್ ಮಾಡ್ಕೋತೀನಿ. ಸೊ ದಟ್ ಸ್ವಲ್ಪ ಮಾಯ್ಶ್ಚರೈಸರ್ಗೂ ಸಿರಮ್ಗೂ ಸ್ವಲ್ಪ ಗ್ಯಾಪ್ ಆಗೋಗುತ್ತೆ. ಸೊ ಚೆನ್ನಾಗಿ. ಸೊ ಇದು ವ್ಯಾಸ್ಲೈನ್ದು ಆಗಲೇ ತೋರಿಸಿದೆ ಅನಿಸುತ್ತೆ. ನೋಡಿ, ವ್ಯಾಸ್ಲೈನ್ದು ಈ ಫಾರ್ಮಲ್ಲಿ ಇರುತ್ತೆ, ಇಷ್ಟಿರುತ್ತೆ. ಸೊ ಇದನ್ನು ನಾನು ಮಾಡ್ಕೊತೀನಿ. ಸೊ ಇವಾಗ ಸ್ವಲ್ಪ ಇದು ಸಿರಮ್ ಅಡ್ಜಸ್ಟ್ ಆಗಿದೆ ಫೇಸಲ್ಲಿ. ಸೊ ಅದಕ್ಕೆ ಈಗ ನಾನು ತೋರಿಸಲ್ಲ, ಇದು ಡಾಟ್ ಆ್ಯಂಡ್ ಕಿ ಮಾಯ್ಶ್ಚರೈಸರು ಈ ಫಾರ್ಮಲ್ಲಿ ಇರುತ್ತೆ. ರೆಡಿ, ಇದನ್ನ ಹಚ್ಚಿ ಬೇಕಾದ್ರೆ ಇನ್ನೊಂದ್ಸತಿ ಕೈಗೆ ಹಾಕೋದು. ಈ ಫಾರ್ಮಲ್ಲಿರುತ್ತೆ. ನಾಟ್ ಸೋ ಲಿಕ್ವಿಡ್, ನಾಟ್ ಸೋ ಡ್ರೈ, ಮೀಡಿಯಮ್. ಫೇಸಿಗೆಲ್ಲ ಸೂಟ್ ಆಯಿತು, ಬಟ್ ನಾನು ನೆಕ್ಕಿಗೆ ಹಾಕ್ಕೊಂಡಿಲ್ಲ. ಸೊ ನಾನು ಯಾವಾಗಲೂ ನೆಕ್ಕಿಗೂ ಹಚ್ಕೋತೀನಿ. ಸೊ ಲೆಟ್ ಮೀ ನೋಡಿದ್ರಲ್ಲ ಯಾವ ರೀತಿ ಶೈನ್ ಹೊಡಿತಾ ಇದೆ ಅಂತ. ಚೆನ್ನಾಗಿದೆ, ಏನೂ ಇರಿಟೇಷನ್ ಇಲ್ಲ ಆ್ಯಂಡ್ ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲ. ಚೆನ್ನಾಗಿದೆ ಅಂತ ಹೇಳ್ತೀನಿ. ನೆಕ್ಸ್ಟು ಸನ್ಸ್ಕ್ರೀನ್ ಹಚ್ಚೋಣ. ಸೊ ಇದು ನೋಡಿ ಈ ಥರ ಇರುತ್ತೆ ಪ್ಯಾಕೇಜಿಂಗು. ಕಾಣಿಸ್ತಾ ಇದೆ ಅನ್ಕೊತೀನಿ, ಈ ಥರ ಇರುತ್ತೆ ಪ್ಯಾಕೇಜಿಂಗು. ಇವಾಗ ಹೊಸ್ದಾಗಿ ಬೇರೆ ಥರ ಪ್ಯಾಕೇಜಿಂಗ್ ಬಂದಿದೆ, ಬಟ್ ನಾನು ತೊಗೊಂಡಾಗ ಇದೇ ಪ್ಯಾಕೇಜಿಂಗಲ್ಲಿತ್ತು. 50 ಗ್ರಾಮಿಗೆ ಇದು 445 ಆಯಿತು. ಆ್ಯಂಡ್ ಇದು ಟೆಕ್ಸ್ಚರ್ ನೋಡಿ, ಈ ಥರ ಲಿಕ್ವಿಡ್ ಫಾರ್ಮಲ್ಲಿದೆ. ಅಗೇನ್ ನೋಡಿ ಈ ಥರ. ಅದಾದಮೇಲೆ ನಾನು ಆಗಲೇ ಲಿಪ್ ಕೇರ್ ಮಾಡ್ಕೊಂಡಿದ್ದೀನಿ, ಒಂದು ಲಿಪ್ಸ್ಟಿಕ್ ಹಚ್ಕೊತೀನಿ ಅಷ್ಟೇ. ಇದು ನೋಡಿ ಈ ಥರ ಶೇಡ್ ಅದಿರುತ್ತೆ, ನೋಡ್ತಾ ಇದ್ರಲ್ಲ ಈ ಥರ ಶೇಡ್. ಆಗಲೇ ಇದನ್ನು ಇದಿಷ್ಟಿತ್ತು ಅಚ್ಚು ಮಾಡಿದ್ದೀನಿ. ಇದು ನಾನು ಪುಣೆಯಲ್ಲಿ ತೊಗೊಂಡಿದ್ದು, ಅಲ್ಲಿ ಜಾಬ್ ಮಾಡ್ತಿದ್ದೆ, ಅಲ್ಲಿ ತೊಗೊಂಡಿದ್ದು. ಇನ್ನೂ ಇದೆ. ಜಾಸ್ತಿ ಡಾರ್ಕ್ ಆಗೋಚ್ಚಲ್ಲ, ಸುಮ್ಮನೆ ಲೈಟಾಗಿ ಕೊಡ್ತಾ ಇದ್ದೀನಿ ಅಷ್ಟೇ. ಹಚ್ಚದೇ ಇರೋಂಗೂ ಇರಬೇಕು ಆ ಥರ. ಆ್ಯಂಡ್ ತುಂಬ ಇದು ಬರುತ್ತಲ್ಲ, ಏನಾದರೂ ಆಚೆ ಕಡೆ ಸ್ಪ್ರೆಡ್ ಆಗಿಬಿಟ್ರೆ ಇದೊಂದು ತೊಗೊತೀನಿ, ಇಯರ್ಬಡ್ಡು ತೊಗೊಂಡು ಹೆಂಗೆ ಮಾಡ್ಕೋತೀನಿ ಅಷ್ಟು. ನಾನು okay, then I'll do this. I don't apply kajal eyeliner nowadays. ಅವಾಗ ಹಚ್ಕೊತಿದ್ದೆ, ಇವಾಗ ಹಚ್ಕೊಳ್ಳೋದಿಲ್ಲ. ಅದೆಲ್ಲ ಔಟ್ ಆಫ್ ಟ್ರೆಂಡ್ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ತುಂಬ ಸ್ಪ್ರೆಡ್ ಕೂಡ ಆಗುತ್ತೆ. ಆ್ಯಂಡ್ that's it, done. ಜಸ್ಟ್ ಹಿಂಗೆ ನಾರ್ಮಲಾಗಿ ಆಚೆ ಹೋಗಬೇಕು ಅಂದರೆ ಇಷ್ಟೇ ಮಾಡ್ಕೊಳ್ಳೋದು. ಕೂದಲು ಯಾವಾಗಲೂ ಮೇಲೆ ಕಟ್ತಾ ಇರ್ತೀನಿ, ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಮಾಡೋದಿಲ್ಲ. ಆ್ಯಂಡ್ ಸ್ವಲ್ಪ ಲೈಟಾಗಿ ಪೌಡ್ರ್ ಹಾಕೋತೀನಿ, ಸೊ ದಟ್ ಉಷಕ್ಕೆ ಎಲ್ಲ ಆದರೆ ಇದು ಫುಲ್ ಆಕ್ಸಿಡೈಸ್ ಮಾಡಿಬಿಡುತ್ತೆ. ಸೊ ಅದಕ್ಕೆ ಲೈಟಾಗಿ ಪೌಡ್ರ್ ಹಾಕೋತೀನಿ, ಅದು ಬಿಟ್ಟರೆ ಇನ್ನೇನು ಮಾಡೋದಿಲ್ಲ. ಸೊ ಇದೇ ರೀತಿ ವಿಡಿಯೋಗಾಗಿ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಧನ್ಯವಾದಗಳು.